ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಇಲ್ಲಿ ತನಕ ನನ್ನ ಮಗಳು ಜಾನ್ವಿಗೆ ಕೆಲವು ವಿಷಯಗಳು ಗೊತ್ತಾಗಿರ್ಲಿಲ್ಲ. ಇವಾಗ ಗೊತ್ತಾಗಿದೆ. ಅದರಿಂದ ಸ್ವಲ್ಪ ಕೋಪ ಮಾಡ್ಕೊಂಡಿರ್ಬೋದು ಅಷ್ಟೇ. ಅವರಮ್ಮನ ಸಾವಿಗೆ ಕಾರಣ ಆದವ್ರ ಮೇಲೆ ಕೋಪ ಇದೆ. ಅವಳು ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಈ ಥರ ರಿಯಾಕ್ಟ್ ಮಾಡೋದು ಸಹಜ ತಾನೆ? ಮೊದಲೇ ನಂಗೆ ವಿಷಯ ಗೊತ್ತಾಗಿದ್ದಿದ್ರೆ ನಾನೇ ನನ್ನ ಮಾವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಅಥವಾ ನಮ್ಮಮ್ಮಂಗೆ ಗೊತ್ತಾಗಿದ್ದಿದ್ರು ಅವ್ರು ಸುಮ್ಮನೆ ಇರ್ತಾ ಇರಲಿಲ್ಲ. ಈಗಲೂ ನಮ್ಮಮ್ಮ ಅವ್ರ ತಮ್ಮನಿಂದ ಆಗಿರೋ ಕೊಲೆ ಬಗ್ಗೆ ಕೇಳಿ ಶಾಕಲ್ಲಿ ಸ್ವಲ್ಪ ಸುಮ್ಮನೆ ಇದ್ದಾರೆ ಅಷ್ಟೇ. ಓಹೋ, ಹಾಗಾದ್ರೆ ನಿಮ್ ಮಾವ ಧರ್ಮೇಂದ್ರ ಭೈರವಿನ ಈ ಮನೆಗೆ ಸುಮ್ನೆ ಮದ್ವೆ ಮಾಡ್ಕೊಟ್ರಾ? ನಿಮ್ಮ ಸೇಡ್ ತೀರ್ಸ್ಕೊಳ್ಳೋಕೆ ನನ್ನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ಕಳಿಸಿದ್ದು. ಆದರೆ ನನ್ನ ಮಗಳು ಭೈರವಿನು ವಿರಾಟು ಸಂತೋಷವಾಗಿರೋದು ನೋಡಿ ನನ್ನ ಸೇಡ್ನೆಲ್ಲ ನಾನು ಮರ್ತ್ಬಿಟ್ಟೆ. ಇದನ್ನ ನಾವ್ ಹೇಗ್ ನಂಬೋದು? ಓಂಕಾರ್, ನಾನು ಕಲೆಕ್ಟ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸು ಇದರಲ್ಲಿದೆ. ತಗೊಂಡು ನೀವು ಇಟ್ಕೋಬಹುದು, ಇಲ್ಲ ಬಿಸಾಕ್ಬೋದು. ಇದ್ಯಾವುದು ಗೇಮ್ ಪ್ಲಾನ್ ಅಲ್ಲ. ನೀವು ಮಾಡಿದ ಕೊಲೆ ಬಗ್ಗೆ ಇನ್ಯಾವ ಸಾಕ್ಷಿನೂ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಟೇಕ್ ಇಟ್, ಡಿಲೀಟ್ ಮಾಡ್ಕೊಳ್ಳಿ. ನೋಡಿ ವಸುಂಧರಾ ಅವರೇ, ಇದೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು ನಿಮಗೆ. ತಪ್ಪು ಮಾಡಿದವ್ರನ್ನ ಜೈಲಿಗೆ ಕಳಿಸಿದ್ರೆ ನನ್ನ ಹೆಂಡತಿ ವಾಪಸ್ ಬರಲ್ಲ. ನನ್ನ ಮಗಳ ಕಾಲ್ ಸರಿ ಹೋಗಲ್ಲ ಅಲ್ವಾ? ಹಾ, ಕರೆಕ್ಟು. ಹೋಗಿದ್ದೆಲ್ಲ ವಾಪಸ್ ಬರಲ್ಲ ಅಂದಮೇಲೆ ಇರೋದನ್ನ ಕಳ್ಕೊಳ್ಳೋದಲ್ಲಿ ಯಾವ ಅರ್ಥನೂ ಇಲ್ಲ. ಪ್ಲೀಸ್, ಇದೆಲ್ಲ ಸಾಕು. ನನ್ನ ಕಾಲಕ್ಕೆ ಇದೆಲ್ಲ ಮುಗಿದು ಹೋಗ್ಬಿಡ್ಲಿ. ದ್ವೇಷದಿಂದ ಹೂ ಅರಳಲ್ಲ. ನಮ್ಮ ಮಕ್ಕಳಿಗೆ ಯಾವ ಶಾಪನೂ ತಟ್ಟೋದು ಬೇಡ. ವಸುಂಧರಾ ಅವರೇ, ಇದೆಲ್ಲ ದೊಡ್ಡವರಾಗಿ ನಾವೇ ಅರ್ಥ ಮಾಡಿಕೊಂಡು ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು. ನನ್ನ ಮಗಳು ಜಾನ್ವಿ ಮಾತಾಡಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಮಗಳು ಭೈರವಿ ಮನಸ್ಸನ್ನ ನೋಯಿಸ್ಬೇಡಿ. ವಸುಂಧರಾ ಅವರೇ, ಅವಳು ಯಾವತ್ತಿದ್ರೂ ಈ ಮನೆ ಸೊಸೆ.
ಮೊದಲು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಅದೇ ಥರ ತಿರ್ಗಾ ನೋಡ್ಕೋತೀರ ಅನ್ನೋ ಭರವಸೆ ನನಗಿದೆ. ಶ್ರೀರಂಗಪಟ್ಟಣದಲ್ಲಿರೋ 100 ಎಕರೆ ನಾನು ಕೊಡಕ್ಕೆ ರೆಡಿಯಾಗಿದ್ದೀನಿ. ಪೇಪರ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದು ರೆಡಿ ಆದ್ಮೇಲೆ ನಾನೇ ತಂದು ಕೊಡ್ತೀನಿ. ನಾನು ಬರ್ತೀನಿ. ಡ್ಯಾಡ್, ಭೈರವಿ, ಸತ್ಯ ಹೊರಗಡೆ ಬಂದ್ಮೇಲೆ ನೀನು ನೆಮ್ಮದಿಯಾಗಿರ್ಬೋದು. ಇನ್ಮೇಲೆ ಯಾವ ಗೊಂದಲನೂ ಬೇಡ. ಈ ಮನೇಲಿ ನೀನು ಸಂತೋಷವಾಗಿರ್ಬೋದು. ಏನೋ ಹಾಗಿದ್ದಾಗೋಯ್ತು. ಇನ್ಮೇಲೆ ಇದ್ರ ಬಗ್ಗೆ ಯಾರು ಮಾತಾಡೋದು ಬೇಡ. ನಂಗೆ ಗೊತ್ತು ಅಜ್ಜಿ, ನನ್ನ ಹೆಂಡತಿ ಭೈರವಿ ಅವರು ಯಾವತ್ತೂ ಯಾವ ತಪ್ಪು ನಿರ್ಧಾರನೂ ತಗೊಳ್ಳಲ್ಲ ಅಂತ. ಆಂಟಿ, ಅಥರ್ವಾ ಕೂತ್ಕೋ. ಏನಂಟಿ ಒಬ್ಬಟ್ಟಿನ ಗಮನೆ ಬರ್ತಿಲ್ಲ? ನಮ್ ಲೈಫೇ ತಳ ಹಿಡ್ಕೊಂಡಿದೆ, ಇನ್ನ ಒಬ್ಬಟ್ಟಿನ ಘಮ ಹೇಗ್ ಬರತ್ ಹೇಳು? ಯಾಕಿಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅಪೇಕ್ಷಂಗೆ ಹುಡುಗ ನೋಡು ಅಂತ ಹೇಳಿದ್ನಲ್ಲ, ಅದೇ ಅಪರಾಧ ಆಗೋಗಿದೆ ಈ ಮನೇಲಿ. ಅದರಲ್ಲೇನ್ ತಪ್ಪಿದೆ? ನಿನಗೆ ನನಗೆ ತಪ್ಪಿಲ್ಲ, ಆದ್ರೆ ಅಪೇಕ್ಷಂಗೆ ಅದೇ ತಪ್ಪು. ಬೆಳಗ್ಗೆ ಇದೇ ವಿಚಾರ ಗಲಾಟೆ ಆಗಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅವಳು ನಂಗೆ. ಅಲ್ಲ ಅಥರ್ವಾ, ಅಮ್ಮನಾಗಿ ಮಗಳಿಗೆ ಬುದ್ಧಿ ಹೇಳೋದ್ ತಪ್ಪ ಹೇಳು? ಆಂಟಿ, ಹಬ್ಬದ ದಿನ ಹೀಗೆ ಅಳಬಾರ್ದು. ಓ, ಫ್ಯಾಮಿಲಿ ಮ್ಯಾನು. ಏನು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? 1 ನಿಮಿಷ ಕೂಡ ಪುರ್ಸೊತ್ತೇ ಇಲ್ದೆ ಹೆಂಡತಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಇಲ್ಯಾಕ್ ಬಂದ್ರಿ? ಅಪೇಕ್ಷಾ, ಹೀಗೆ ಮಾತಾಡೋಕೆ ನನಗೂ ಬರುತ್ತೆ. ಅಲ್ಲ, ನನ್ನ ಫ್ಯಾಮಿಲಿ ಜೊತೆ ನಾನ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀನ್ ಯಾಕೆ ಹೀಗಾಡ್ಬೇಕು? ಇವಳ ಪ್ರಕಾರ ಇದೇ ತಪ್ಪು. ಅಪೇಕ್ಷಾ, ಈಗಲೂ ನಾನು ನಿನ್ನ ಜೊತೆ ಬಿಸ್ನೆಸ್ ಮಾಡೋಕೆ ರೆಡಿ ಇದ್ದೀನಿ. ಆದ್ರೆ ನೀನು ಪ್ಯೂರ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ರೆ ಮಾತ್ರ. ಬಿಸ್ನೆಸ್ ಹೆಸರಲ್ಲಿ ನೀನು ಬೇರೆ ಇಂಟೆನ್ಷನ್ ಇಟ್ಕೊಂಡು ನನ್ನ ಜೊತೆ ಇದ್ರೆ ನನ್ನ ನೆರಳು ಕೂಡ ನಿನ್ ಕಡೆ ತಿರುಗಿ ನೋಡಲ್ಲ. ಏನ್ ಮಾತಾಡ್ತಾ ಇದೀಯ ಅಥರ್ವಾ? ಗೊತ್ತಿದ್ದು ನಾಟಕ ಆಡ್ಬೇಡ. ನೀನ್ ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅಂತ ನನಗೆ ಗೊತ್ತಾಗಿದೆ.